ನಮಸ್ತೆ ಸರ್, ಹೇಳಿ ಸರ್. ಏನ್ ಸರ್ ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಗಡೀಪಾರ ಆದೇಶ ಅದು ಬಂತಲ್ಲ ಈಗ 2ನೇ ಸಲ. ಹೌದು. ಅದು ಕಾನೂನು ಪ್ರಕಾರವಾಗಿದೆಯಾ, ಕಾನೂನು ವ್ಯಾಪ್ತಿಗೆ ಒಳಪಡಿಸಲ್ವಾ ಅದು? ಈಗ ಕಾನೂನು ವಕೀಲರು ಬಹಿರವಾಗಿ ಹಾ ಹೇಳಿ. ಕಾನೂನು ಬಹಿರವಾಗಿ ಅಂದ್ರೆ ಕಾನೂನು ವಿರುದ್ಧವಾಗಿ ನಡ್ಕೊಂತ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಯಾಕಂದ್ರೆ ವಕೀಲರಿಗೆ ಸಮೇತ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ವಾದ ಮಾಡಕ್ ಸಮೇತ, ಇನ್ನೊಂದಕ್ಕೆ ಸಮೇತ. ಅದೊಂದು ತಿಂಗಳು ಟೈಮ್ ಏನೋ ಇರುತ್ತಂತೆ. ಅದ್ರ ಸಮೇತ ಇವರು ಇವಾಗ ಅರೆಸ್ಟ್ ಮಾಡ್ಬಿಡ್ಬೇಕು, ತಗೊಂಡು ಹಾಕ್ಬಿಡ್ಬೇಕು, ಗಡೀಪಾರ್ ಮಾಡ್ಬಿಡ್ಬೇಕು ಅಂತ ಇದೇ ಮಾಡ್ತಾರಲ್ಲ. ಹೋರಾಟವನ್ನು ದಿಕ್ತಪ್ಸಕ್ಕೆ ಇಲ್ಲಾಂದ್ರೆ ನಿಲ್ಸಕ್ಕೆ ಈ ತರ ಷಡ್ಯಂತ್ರ ಮಾಡ್ತಿದ್ದಾರೆ ಅಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ತೀರಾ? ಖಂಡಿತ ನೀವ್ ಹೇಳ್ತಕ್ಕಂಥದ್ದು ನಿಜ ಇದೆ, 100ಕ್ಕೆ 100 ಸತ್ಯ ಇದೆ. ಹ್ಮ್ ಯಾಕೆಂದ್ರೆ ಈಗ ಆಲ್ರೆಡಿ ಸೌಜನ್ಯ ಹೋರಾಟಗಾರರಿಗೆ ಗೊತ್ತು, ಇದು 100ಕ್ಕೆ 100 ಗಡೀಪಾರು ಆದೇಶ ಮತ್ತೆ ರದ್ದಾಗುತ್ತೆ ಮತ್ತು ಎಸಿ ಏನಿದ್ದಾರೆ ಸ್ಟೆಲ್ಲಾ ವರ್ಗೀಸ್ ಅವರು ಏನಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ವಕೀಲರು ದೂರನ್ನು ಹೋಗಿರ್ತಕ್ಕಂಥದ್ದು. ಈಗ ಹೋಗ್ತಾರೆ, ಈಗ ಇವತ್ತು ಹೋಗಿರ್ಬೇಕು ಅನ್ಸುತ್ತೆ, ಅಥವಾ ನಾಳೆ ಆದ್ರೂ ಇವತ್ತಾದ್ರೂ ಹೋಗ್ಬೋದು. ದೂರನ್ನ ಕೊಡ್ತಾರೆ 100ಕ್ಕೆ 100. ಇದು ಗಡೀಪಾರ ಆದೇಶ ರದ್ದಾಗುವಂತದ್ದು ಸೌಜನ್ಯ ಹೋರಾಟಗಾರರು ಏನಿದ್ದಾರೆ ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರ. ಈಗ ಈಗಾಗಲೇ ವಿಜಯ್ ವಾಸು ಪೂಜಾರಿ ಅವ್ರು ಏನಿದ್ದಾರೆ ಅವ್ರು ಆಲ್ರೆಡಿ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಮಾತಾಡಿದ್ದಾರೆ. ಅದನ್ನ ನಾವು ಗಮನಿಸೋದಾದ್ರೆ ಅವ್ರು ಹೇಳುವಂತಹ ಪ್ರಕಾರ, ಈ ವಕೀಲರು ಯಾರಿದ್ದಾರೆ ವಾಸು ಪೂಜಾರಿ ಅವರು ಹೇಳುವಂತಹ ಪ್ರಕಾರ, ಈ ಗಡೀಪಾರು ಆದೇಶ ಏನಿದೆ ಈ 2 ಬಾರಿ ಪ್ರಕರಣ ಆಗಿರ್ತಕ್ಕಂಥದ್ದು. ಈ ಗಡೀಪಾರು ಆದೇಶದ ನಂತರ 2 ಬಾರಿ ವಿಜಯ್ ವಾಸು ಪೂಜಾರಿ ಅವರು ವಕೀಲರು ಹಾಜರಾಗಿರ್ತಕ್ಕಂಥದ್ದು. ಈಗ ಸದ್ರಿ ಆದೇಶ ಏನಿದೆ ಅದು ಸೆಟಸೈಡ್ ಆಯ್ತು. ನಂತರದ ಆದೇಶ ಏನಿದೆ ಅದರಲ್ಲಿ ನೋಟಿಸ್ ಜಾರಿ ಆಗಿತ್ತು, ಆಕ್ಷೇಪಣೆಗೆ 2 ದಿವಸ ಕಾಲಾವಕಾಶ ಕೊಡಾಕಿನ ವಕೀಲರು ಕೇಳಿದ್ರು, 2 ದಿವಸ ಕಾಲಾವಕಾಶನೂ ಕೊಡಲಾಗಿತ್ತು. ಆದ್ರೆ ಲಿಖಿತ ಆದೇಶದಲ್ಲಿ ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಇವ್ರು ಏನು ಹಾಕಿದ್ರಲ್ವಾ, ಆ ಲಿಖಿತ ಆದೇಶದಲ್ಲಿ ವಿಚಾರಣೆಗೆ ಇವರಿಗೆ ಅವಕಾಶವನ್ನೇ ಕೊಡೋದಿಲ್ಲ ವಕೀಲರಿಗೆ. ಇದು ಕಾನೂನು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಸ್ಪಷ್ಟ. ಈ ರೀತಿಯಲ್ಲಿ ಆದಲ್ಲಿ ಈ ವಕೀಲರು ಹೇಳುವಂತ ಪ್ರಕಾರ ಲಿಖಿತ ಆದೇಶದಲ್ಲಿ ವಿಚಾರಣೆಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿ ಅವ್ರೇನಾದ್ರೂ ಮಾಡಿದ್ರೆ ಎಸಿ ಅವರು ಒಂದು ಒಂದು ಪೀಠದಲ್ಲಿ ನ್ಯಾಯದ ಪೀಠದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಎಸಿ ಅವರು, ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ, ಸಹಾಯಕ ಆಯುಕ್ತರು, ಈ ರೀತಿ ಮಾಡ್ತಕ್ಕಂಥದ್ದು ಇದು ಕಾನೂನು ಉಲ್ಲಂಘನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾಗಿರುತ್ತೆ, ಮೂಲಭೂತ ಸೌಕರ್ಯಗಳನ್ನು ನೋಡಿಕೊಳ್ಬೇಕಾಗತ್ತೆ, ಅವರ ಆರ್ಥಿಕ ಮಟ್ಟವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ, ಜೀವನ ಸಾಗಿಸಲು ಇವೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗಿರೋದ್ರಿಂದ ಇವರು ಸಮಯಾವಕಾಶವನ್ನ ಕೊಡಬೇಕಾಗಿತ್ತು ಎನ್ನುವಂಥದ್ದು, ಮತ್ತು ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು. ಇವೆಲ್ಲ ಏನು ಹಿಂಟ್ಗಳಿದಾವೆ, ಒಂದು ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಇದು ಉಲ್ಲಂಘನೆ ಆಗಬಾರದು ಅನ್ನುವಂತ ಕಾರಣಕ್ಕೆ 30 ದಿವಸಗಳ ಕಾಲಾವಕಾಶವನ್ನು ಕೊಡಬೇಕು. ಇವರು 30 ದಿವಸಗಳ ಕಾಲಾವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಮರು ದಿವಸನೇ ಪೊಲೀಸರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಕಳಿಸಿ ನೀವು ಗಡೀಪಾರ ಆಗಿದೆ ನೀವು ಹೋಗ್ಬೇಕು ಅನ್ನುವಂಥದ್ದು ಒಂದು ನೋಟಿಸ್ ಅಂಟಿಸುವಂತದ್ದು ಇದು ಕಾನೂನು ಬಾಹಿರ ಅಪರಾಧ ಎನ್ನುವಂಥದ್ದು. ಇವರು ಬೇಕಾದ್ರೆ ಅಂಟಿಸಿ, ಬಟ್ ಆದ್ರೆ 30 ದಿನ ಅವಕಾಶ ಕೊಟ್ಟು ಹೇಳ್ಬೇಕು ಅವರಿಗೆ, 30 ದಿವಸ ಮೂವಿಗೆ ಹೋಗ್ಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳಿ ಹೇಳ್ಬೇಕು. ಇಲ್ಲ ಅಂತಂದ್ರೆ ಇವರು ಎಸಿ ಅವರು ಏನಿದ್ದಾರೆ ಮೂಲಭೂತ ಹಕ್ಕುಗಳನ್ನ ದಮನ ಮಾಡ್ದಂಗಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನೆಲ್ಲ ಆದೇಶಗಳಿದ್ದಾವೆ ಅವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಇವರು ಹೇಳಿ ಸರ್. ಅಲ್ಲ, ಕಾನೂನು ಬಾರಿ ಪಾಲಿಸ್ತೀವಿ ನಾವು ಅಂತ ಹೇಳ್ತಿದಾರಲ್ಲ, ಮತ್ತೆ ಕಾನೂನು ಹೆಂಗ್ ಪಾಲಿಸ್ತಿದಾರೆ ಮತ್ತೆ ಇವರು? ಒಬ್ರಿಗೊಂದು ನ್ಯಾಯನ ಒಬ್ರಿಗೊಂಥರಾನು ಮಾಡ್ತಿದಾರಲ್ಲ. ಇಲ್ಲ ನೋಡಿ, ನೀವು ಹೋರಾಟಗಾರರು ಏನಿದ್ದಾರೆ ಅವ್ರು ಈ ನಂತರದ ವಿಚಾರಣೆಗೆ ಬರ್ತೀನಿ. ಈಗ ಇನ್ನೊಂದು ಇದ್ರದ ಏನ್ ಹೇಳೋದಂತಂದ್ರೆ, ಇಲ್ಲಿ ಈ ವಾದದಲ್ಲಿ ಮೂಲಭೂತ ಹಕ್ಕು ಏನಿದೆ ಇದು ವೈಲೇಷನ್ ಆಗಬಾರ್ದು, ಅಂದ್ರೆ ಎಸಿ ಅವರ ಹಂತದಲ್ಲೇ ವೈಲೇಷನ್ ಆಗಬಾರ್ದು ಅಂತಂದು ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾರು? ವಾಸು ಪೂಜಾರಿ ಅವರು. ಸರ್, ತಮ್ಮ ಹಂತದಲ್ಲೇ ಮೂಲಭೂತ ಹಕ್ಕುಗಳು ವೈಲೇಷನ್ ಆಗಬಾರ್ದು, ಹಂಗಾಗಿ ನಾವು ಇದನ್ನ ಅರ್ಜಿಯನ್ನ ಸಲ್ಲಿಸಿದೀವಿ ತಮ್ಗೆ. ಈ ಆದೇಶದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆರ್ಗ್ಯುಮೆಂಟ್, ರಿಟರ್ನ್ ಆರ್ಗ್ಯುಮೆಂಟ್ ಮತ್ತು ಎಡಿಷನಲ್ ಆರ್ಗ್ಯುಮೆಂಟ್. ಟವರ್ ಯಾಕೆ ಸರಿಗ್ ಬರ್ತಾ ಇಲ್ಲ ಕಣ್ರಿ, ಸ್ವಲ್ಪ ನೋಡಿ. ಹೌದಾ? ಇಲ್ಲ, ಟವರ್ ನಮ್ಮ ಹತ್ರ ಇದೆ, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದೇನೋ. ಮಾತಾಡಿ ಹೇಳಿ ಸರ್, ಹೇಳಿ ಸರ್. ಓಕೆ ಸರ್. ಸರ್, ಏನಿದೆ ರಿಟರ್ನ್ ಆರ್ಗ್ಯುಮೆಂಟ್ ಮತ್ತು ಎಡಿಷನಲ್ ಆರ್ಗ್ಯುಮೆಂಟ್ ಅಲ್ಲಿ ಆರ್ಡರ್ ಶೀಟ್ ಅಲ್ಲೇ ಮೆನ್ಷನ್ ಮಾಡೋದಿಲ್ಲ.
ಈಗ ಆರ್ಡರ್ ಆದ್ರೆ ಮೆನ್ಷನ್ ಮಾಡ್ಬೇಕಾಗಿತ್ತು. ಹ್ಮ್ ಹ್ಮ್ ಈಗ ಇವ್ರೇನ್ ಸಲ್ಲಿಸಿದ ವರದಿ ಏನಿದೆ ಅಲ್ವಾ, ಪೊಲೀಸರು ಹ್ಮ್ ಸಲ್ಲಿಸಿದ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹ್ಮ್ ಹ್ಮ್ ಈ ಪೊಲೀಸರು ಏನೇನ್ ವರದಿಯನ್ನ ಸಲ್ಲಿಸ್ತಾರೆ ಅದನ್ನ ಮಾತ್ರ ಮೆನ್ಷನ್ ಮಾಡ್ತಾರೆ. ಹ್ಮ್ ಹ್ಮ್ ಆದ್ರೆ ಅಬ್ಜೆಕ್ಷನ್ ನಲ್ಲಿ ರಿಟರ್ನ್ ಹ್ಮ್ ಆರ್ಗ್ಯುಮೆಂಟ್ ಮತ್ತು ಆರ್ಗ್ಯುಮೆಂಟ್ ಎಡಿಷನ್ ಆರ್ಗ್ಯುಮೆಂಟ್ ಅನ್ನ ಪ್ರಸ್ತಾವನೆಯಲ್ಲಿ ಅಥವಾ ತೀರ್ಪಿನಲ್ಲಿ ಉಲ್ಲೇಖ ಹ್ಮ್ ಮಾಡೋದೇ ಇಲ್ಲ. ಹಂಗಾಗಿ ಆದೇಶದ ಬಗ್ಗೆ ಎಸಿಯವರ ಆದೇಶದ ಬಗ್ಗೆ ಅನುಮಾನ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇದೆ. ಇದನ್ನೇ ವಕೀಲರು ಹೇಳಿರುವಂಥದ್ದು. ಇದು ಒಂದು ವ್ಯವಸ್ಥೆಯ ದುರಂತ. ಓಹ್ ಅಂದ್ರೆ ನಂತರವಾಗಿ ಹೋರಾಟವನ್ನು ಹಾ, ಸೌಜನ್ಯ ಹೋರಾಟವನ್ನು ನಿಲ್ಲಿಸಬೇಕೆಂಬ ಒಂದು ದುರುದ್ದೇಶದಿಂದಲೇ ಈ ತರ ಮಾಡ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ವಾ? ಖಂಡಿತ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಂತರವಾಗಿ ಎಸಿ ಅವರು ಹೇಳ್ತಾರಂತೆ, ಹ್ಮ್ ಒಂದ್ ಮಾತನ್ನ ಹೇಳ್ತಾರಂತೆ, ಈ ಪ್ರಕರಣದಲ್ಲಿ ನಾನು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರಂತೆ. ಅಲ್ಲ ಆ, ಇದನ್ನ ಅಲ್ಲ ಯಾವಾಗ ಅಲ್ಲ ಹೇಳ್ಬೇಕಾಗಿತ್ತು? ಅಲ್ಲ ಗೌಡ್ರೆ, ಈಗ ಕೇಸು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಹಾ, ಈಗ ಹಳೆ ಕೇಸಿಗೆ ಗಡೀಪಾರು ಆದೇಶ ಇರುವುದಿಲ್ಲ. 20-30 ವರ್ಷದ ಕೇಸಿಗೆ ಗಡೀಪಾರು ಆದೇಶ ಕೊಡಕ್ ಆಗೋದಿಲ್ಲ. ಇಷ್ಟು ವರ್ಷ ಏನ್ ಮಾಡ್ತಾ ಇದೆ ಅಂತ ಕೇಳೋ ಕ್ವಶನ್ಗೆ ಆನ್ಸರ್ ಏನು ಕೊಡ್ತಾರ ಅವರು? ಕೋರ್ಟಲ್ಲಿ ಕೊಡ್ಲೇಬೇಕಲ್ವಾ? ಹೌದು. ಇಲ್ಲ ನೋಡಿ, ಈ ಒಂದು ವಿಚಾರ ಏನ್ ಹೇಳೋದಂದ್ರೆ, ಹ್ಮ್ ಎಸಿ ಅವರು ಹ್ಮ್ ಇವರು ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಹೇಳಬಾರದು. ಏನೋ ಹ್ಮ್ ಹ್ಮ್ ಈ ಪ್ರಕರಣದಲ್ಲಿ ನಾನು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಕೀಲರು ಹ್ಮ್ ಏನು ಸಲ್ಲಿಸ್ತಾರಲ್ವಾ, ಹ್ಮ್ ಹ್ಮ್ ಇದು ಸಲ್ಲಿಸೋದಕ್ಕಿಂತ ಮುಂಚೆ ಹೇಳಬಾರದು. ಹ್ಮ್ 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 ಅಲ್ಲಲ್ಲ, ಇವ್ರು ಯಾರು ಎಸಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರಲ್ಲ, ಗಡೀಪಾರು ಆದೇಶ ಮಾಡ್ತಾರಲ್ವಾ, ಆಗ ಹ್ಮ್ ಅದನ್ನ ಸಲ್ಲಿಸಿದ ಮೇಲೆ ಬೇಕಾದ್ರೆ ಹೇಳ್ಬೋದು, ಈ ಪ್ರಕರಣದಲ್ಲಿ ಹ್ಮ್ ನಾನು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಹೌದು. ಪ್ರಸ್ತಾವನೆಯನ್ನ ಅಥವಾ ತೀರ್ಪನ್ನ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿನೇ ಇವರು ಹ್ಮ್ ನಾವು ಈ ಪ್ರಕರಣದಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಆಮೇಲೆ ನೋಡಿ, ಇನ್ನೊಂದು ಹ್ಮ್ ವಿಚಾರ ಏನು ಅಂತಂದ್ರೆ, ಇದನ್ನ ಹ್ಮ್ ಹ್ಮ್ ಗಡೀಪಾರು ಆದೇಶವನ್ನ ಮಾಡಿರ್ತಕ್ಕಂಥದ್ದು, ಈ ಅರ್ಜಿಯನ್ನ ಮಾಡಿರ್ತಕ್ಕಂಥದ್ದು ಮಾಡ್ಬೇಕು ಅಂತ ಹೇಳಿ ಯಾರು ಸಲ್ಲಿಸಿದ್ದಾರೆ ಅಂತಂದ್ರೆ, ಇವರು ಡಿವೈಎಸ್ಪಿ ಅವರು ಮಾಡಿರ್ತಕ್ಕಂಥದ್ದು. ಹ್ಮ್ 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 ಈಗ ಅರ್ಜಿಯನ್ನ ಹ್ಮ್ ಹ್ಮ್ ಅರ್ಜಿದಾರರು ಅವರೇ ಆಗಿರ್ತಾರೆ. ಹ್ಮ್ 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 ಹೌದು. ಎಸಿ ಅವರು ನ್ಯಾಯಪೀಠದಲ್ಲಿ ಕೂತ್ಕೊಂಡಿರ್ತಾರೆ. ಹಂಗಾಗಿ ಅರ್ಜಿದಾರರು ಅವರೇ ಆಗಿರ್ತಾರೆ. ಹ್ಮ್ 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 ಡಿವೈಎಸ್ಪಿ ಅವರು ಬರ್ಬೇಕಾ ಹ್ಮ್ ಅರ್ಜಿಯನ್ನ ಕೊಡ್ಲಿಕ್ಕೆ, ಹ್ಮ್ ಅಥವಾ ಸಿಪಿಐ ಬರ್ಬೇಕಾ? ಡಿವೈಎಸ್ಪಿ ಬರ್ಬೇಕು. ಅರ್ಜಿದಾರರು ಬರ್ಬೇಕು. ಹೌದು. ಡಿವೈಎಸ್ಪಿ ಬರುವಂತಹದ್ ಬದಲು ಇಲ್ಲಿ ಹ್ಮ್ ಪೊಲೀಸ್ ಸಿಪಿಐ ಬರ್ತಾರೆ. ಆದ್ರೆ ಇವ್ರಿಗೆ ಏನ್ ಇಂಟ್ರೆಸ್ಟ್ ಅಂದ್ರೆ ಸೌಜನ್ಯ ಅದಾದ ಹೇಳ್ತೀನಿ ಕೇಳ್ರಿ, ಆಕ್ಚುಲಿ ಬರ್ಲೇಬಾರದು, ಅರ್ಜಿದಾರರು ಬರ್ಬೇಕು. ಹ್ಮ್ ಹ್ಮ್ ತದನಂತರವಾಗಿ ವಾಸು ಪೂಜಾರಿ ವಕೀಲರು ಸ್ಪಷ್ಟವಾಗಿ ಹೇಳ್ತಾರೆ, ಅವ್ರಿಗೆ ಹ್ಮ್ ಕೂಡಗಿನ ಪೊಲೀಸರಿಗೆ ಕೂಡಗಿನ ಮಾಹಿತಿ ತಿಳಿಸಿದ್ದಾರಂತೆ, ನೀವು ಈ ಹ್ಮ್ ರೀತಿಯೇ ಮಾಡುವಂತದ್ದು ಸರಿಯಲ್ಲ ಅಂತೇಳಿ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಇವರು ಹ್ಮ್ ಪೊಲೀಸರು ಯಾವುದು ಒಂದು ನ್ಯಾಯಪೀಠಾಧಿಕಾರಿಗಳ ಒಂದು ಚೇಂಬರ್ಗೆ ಅರ್ಜಿಗಳನ್ನ ಇದನ್ನ ಕಡತವನ್ನ ತಗೊಂಡು ಹೋಗ್ತಾರಂತೆ ಡೈರೆಕ್ಟ್ ಆಗಿ. ಹ್ಮ್ 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 ಅದನ್ನ ಇವರು ವಾಸು ಪೂಜಾರಿ ಅವರು ಹೇಳಿದ್ದಾರೆ, ನೀವು ಹ್ಮ್ ಈ ರೀತಿ ಡೈರೆಕ್ಟ್ ಆಗಿ ಹೋಗುವಂತದ್ದು ಸರಿಯಲ್ಲ. ಹ್ಮ್ ಹ್ಮ್ ನೀವು ನ್ಯಾಯಪೀಠದ ಅಧಿಕಾರಿಗಳ ಚೇಂಬರ್ಗೆ ಹೋಗುವಂತದ್ದು ಅರ್ಜಿದಾರರು ಸರಿಯಲ್ಲ, ಹೋಗ್ಕೂಡ್ದು, ಅದು ಕಾನೂನು ಉಲ್ಲಂಘನೆ ಅಂತ ಹೇಳಿ ಹೇಳಿದ್ದಾರೆ. ಇದು ಹ್ಮ್ ಹ್ಮ್ ಯಾವುದನ್ನು ಕೂಡ ಪರಿಶೀಲನೆ ಮಾಡೋದಿಲ್ಲ. ಅಂದ್ರೆ ಈ ಒಂದು ಹ್ಮ್ ಅಸಹಾಯಕತೆ ತೋರಿದ್ದಾರೆ ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ ಹ್ಮ್ ಸರ್ಕಾರದ ಹಸ್ತಕ್ಷೇಪ ಇದೆಯೋ ಅಥವಾ ಏನು ಯಾವ್ದಾದ್ರು ರಾಜಕಾರಣಿಗಳ ಹಸ್ತಕ್ಷೇಪ ಇದೆಯಾ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ಅದನ್ನ ನಾವು ಕಣ್ಣಾರೆ ಕಂಡಿಲ್ಲ, ಹಂಗಾಗಿ ನಮಗೆ ಗೊತ್ತಿಲ್ಲ ಎನ್ನುವಂಥದ್ದು. ಅಲ್ಲ ಅಲ್ಲ ರೀ, ಇನ್ನೊಂದು ಈಗ ಪುತ್ತೂರಿನಲ್ಲಿ ಜಯಂತ್ ಅವರು ಹ್ಮ್ ಎಸಿ ಆಫೀಸ್ ಮುಂದೆನೆ ಧರಣಿ ಕೂತ್ಕೊಂಡಿದ್ದಾರೆ. ಅದ್ಯಾವುದೋ ಒಂದು ಬಡವರಿಗೆ ಅನ್ಯಾಯ ಮಾಡಿದಾರೆ ಅಂತ ಹೇಳಿ. ಹ್ಮ್ 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 ಅದ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊ ಅವ್ರು ಪಾಪ ಒಂದ್ 3-4 ವರ್ಷ ಮೇಲೆನೆ ಆಯ್ತು. ಹ್ಮ್ ಹ್ಮ್ ಅವಾಗಿಂದ ಕೇಳ್ತಾನೆ ಇದಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ ಆಸ್ತಿ ವಿಚಾರದಲ್ಲಿ. ಅಂದ್ರೆ ಮನೆ ಜಾಗದ ವಿಚಾರವಾಗಿ ಕಂದಾಯ ಕಟ್ಸ್ಕೊಂತಾರೆ, ಎಲ್ಲ ಕಟ್ಸ್ಕೊಂತಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಏನು ಮಾಡ್ತಾ ಇಲ್ಲ, ಬರೀ ವೋಟ್ ಐಡಂದೇ ಕೊಟ್ಟಿದ್ದಾರೆ. ವೋಟ್ ಹಾಕೊಂಡೆ ಸೀಮಿತ ಅವರು. ಓಕೆ. ಅದ್ರ ಬಗ್ಗೆನೇ ಅಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ ಎಸಿ ಆಫೀಸ್ ಮುಂದೆ. ಅದ್ರ ಬಗ್ಗೆ ಕ್ರಮ ಇಲ್ಲ, ಏನೋ ಮಾಡ್ಕೊಡ್ತೀವೋ ಭರವಸೆ ಇಲ್ಲ. ಆದ್ರೆ ಈ ತರ ಕಾನೂನು ಉಲ್ಲಂಘನೆ ಮಾಡಿ ಗಡೀಪಾರಿಗೆ ಮಾತ್ರ ಸೈ ಅನ್ನಂಗ್ ಬರ್ತಾರಲ್ಲ, ಏನಿದೆ ಅರ್ಥ? ಒಂದು ಅರ್ಥ ಆಗ್ತಿಲ್ಲ. ಇದು ಜನಗಳಿಗೆ ಅರ್ಥ ಆಗ್ಬೇಕು ಮೇನು. ಅಂದ್ರೆ ಇಲ್ಲಿ ಕಾನೂನು ದೊಡ್ಡವರಿಗೆ ಮಾತ್ರ, ಬಡವ್ರ ಅಂತಾರೆ ಕಾನೂನು ಏನು ಕೆಲಸನೇ ಮಾಡಲ್ಲ.
ಅಂದ್ರೆ ದೊಡ್ಡವ್ರ ಪರವಾಗಿ ಇರ್ತಕ್ಕಂಥ ಕಾನೂನು ಎಂಬುದು ಮೇಲ್ನೋಟ ಕಾಣ್ತಾ ಇದೆ, ಹೌದಲ್ವಾ? ಈಗ ಕಾನೂನು ಉಲ್ಲಂಘನೆ ಮಾಡಿ ಯಾರಾದ್ರೂ ಆ ರೀತಿ ಮಾಡಿದ್ರೆ ಅವರು ಕಾನೂನು ಉಲ್ಲಂಘನೆ ಯಾರು ಮಾಡಿರ್ತಾರೆ, ಕಾನೂನು ಬಾಹಿರ ಯಾರು ಕೃತ್ಯ ಮಾಡಿರ್ತಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಅವ್ರಿಗೆ ಅನ್ಯಾಯ ಆಗಿದ್ರೆ ಅದನ್ನ ನ್ಯಾಯವನ್ನ ತುಂಬತಕ್ಕಂತ ಕೆಲಸ ಮಾಡಬೇಕು. ಏನು ಅಂತಂದ್ರೆ ಧರ್ಮ ಮತ್ತು ಸಂಸ್ಕೃತಿ ಇದು ಹೇಗೆ ಹುಟ್ಟಿತು, ನಾಗರಿಕತೆ ಹೇಗೆ ಹುಟ್ಟಿತು ಅನ್ನುವಂಥದ್ದಾದ್ರೆ ನೊಂದವರಿಗೆ ಮತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ಶುಶ್ರೂಷೆ ಕೊಡಲೆಂದು ಈ ಧರ್ಮ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನುವಂಥದ್ದು ಹುಟ್ಟಿಕೊಂಡಿರ್ತಕ್ಕಂಥದ್ದು. ಈ ಧರ್ಮ ಹೌದು. ಸಂಸ್ಕೃತಿ ಮತ್ತು ನಾಗರಿಕತೆಗೆ ಅರ್ಥ ಬರಬೇಕು ಅಂತಂದ್ರೆ ನೊಂದವರಿಗೆ ಅಥವಾ ಅನ್ಯಾಯಕ್ಕೆ ಒಳಗಾದವರಿಗೆ ಚಿಕಿತ್ಸೆ ಕೊಡಬೇಕು. ಚಿಕಿತ್ಸೆ ಯಾವ ರೀತಿ ಕೊಡ್ಬೇಕಂದ್ರೆ ನ್ಯಾಯದ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ನಂತರದಲ್ಲಿ ಈ ವಾಸು ಪೂಜಾರಿ ಅವರು ಈ ಗಡೀಪಾರ ಆದೇಶದಲ್ಲಿ ಖಾಲಿ ವಾದ ಮತ್ತು ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ವಿಚಾರಣೆ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಉಲ್ಲೇಖ ಮಾಡೋದಿಲ್ಲ, ಅವಕಾಶನೂ ಮಾಡಿಕೊಡೋದಿಲ್ಲ. ಹೀಗಾಗಿ ಇದು ಅಂತಿಮ ಆದೇಶ ಅಲ್ಲ. ನ್ಯಾಯಾಧೀಶರ ಮತ್ತು ಅದು ನ್ಯಾಯಾಲಯದ ಮೇಲೆ ಬಲವಾದಂತಹ ನಂಬಿಕೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡಾಗಿನ ಹೋಗ್ತಾರೆ. ನಂತರವಾಗಿ ಈ ಪ್ರಕರಣದಲ್ಲಿ ಏನೇನೆಲ್ಲ ಘಟನೆ ಆಯ್ತು ಅನ್ನುವಂಥದ್ದು ಹೇಳೋದಾದ್ರೆ 1 ತಿಂಗಳಲ್ಲಿ 5 ಪ್ರಕರಣವನ್ನ ದಾಖಲು ಮಾಡ್ತಾರೆ. 30 ವರ್ಷದ ಹಿಂದೆ ಇರುವಂತಹ ಪ್ರಕರಣವನ್ನ ಇದರಲ್ಲಿ ದಾಖಲಿಸ್ತಾರೆ. ನಂತರವಾಗಿ ಇನ್ನೂ ಇದೆ ಕೇಳಿ, 13 ಪ್ರಕರಣಗಳು ಆಲ್ರೆಡಿ ಖುಲಾಸೆ ಆಗಿರುವಂತದ್ದು, ಆ ಪ್ರಕರಣಗಳನ್ನು ಕೂಡ ಇದರಲ್ಲಿ ತರ್ತಾರೆ. ಖುಲಾಸೆ ಅಂದ್ರೆ ಬಿ ರಿಪೋರ್ಟ್ ಅಕಸ್ಮಾತ್ ಕ್ರಾಶ್ ಆಗಿ ಹೋಗಿದ್ದಾವ. ಆಲ್ರೆಡಿ 13 ಪ್ರಕರಣಗಳು ಖುಲಾಸೆ ಆಗಿರುವಂತದ್ದು ಅಂದ್ರೆ ಆ ಪ್ರಕರಣಗಳು ಇಲ್ಲ. ಆ ಪ್ರಕರಣಗಳನ್ನ ಗಡೀಪಾರು ಆದೇಶದಲ್ಲಿ ಸೇರಿಸಬಾರದಾಗಿತ್ತು, ಅದನ್ನು ಕೂಡ ಇದರಲ್ಲಿ ತರ್ತಾರೆ. ನಂತರದಲ್ಲಿ 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿರುವಂತದ್ದು, ಅದನ್ನು ಕೂಡ ತರ್ತಾರೆ. ಬಿ ರಿಪೋರ್ಟ್ ಅವರೇ ಕೇಸ್ ಹಾಕಿ ಅವರೇ ಬಿ ರಿಪೋರ್ಟ್ ಮಾಡಿರೋದಲ್ವಾ, ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ, ಇದು ಸುಳ್ಳು ಕೇಸ್ ಅಂತ ಹೇಳಿ ಅವರೇ ಬಿ ರಿಪೋರ್ಟ್ ಹಾಕಿರುವಂತದ್ದು, ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾರೆ. ಗಡೀಪಾರ ಆದೇಶಕ್ಕೆ ಇಂಥವೆಲ್ಲ ಮುಖ್ಯ ಆಗುತ್ತಾ, ಪ್ರಮುಖ ಅಂಶಗಳಾಗುತ್ತಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಂತರದಲ್ಲಿ 50 ರೂಪಾಯಿ ಫೈನ್ ಕಟ್ಟಿರ್ತಾರೆ. 50 ರೂಪಾಯಿ ಅದನ್ನು ಕೂಡ ಇದರಲ್ಲಿ ತಂದಿಟ್ಟು ಗಡೀಪಾರು ಆದೇಶ ಕೊಡುವುದಕ್ಕೆ ಉಲ್ಲೇಖ ಮಾಡುವಂತದ್ದು ದುರಂತ ಎನ್ನುವಂಥದ್ದು. ಇದು ನ್ಯಾಯಾಲಯ ಪರಿಗಣನೆ ಮಾಡಬೇಕಾಗಿತ್ತು. ಅಂದ್ರೆ AC ಅವರ ನ್ಯಾಯಾಲಯ ಏನಿದೆ ಇದನ್ನ ಪರಿಗಣನೆ ಮಾಡಬೇಕಾಗಿತ್ತು. ಹೈಕೋರ್ಟ್ ಆದೇಶಗಳನ್ನ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳು ಏನಿದ್ದಾವೆ ಗಡೀಪಾರು ಆದೇಶಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶಗಳನ್ನ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಇವ್ರನ್ನ ಮುಂದೆ ಇಟ್ಟಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳನ್ನ ಇವರು ಮೀರಬಾರದಾಗಿತ್ತು. AC ಅವರು ಆ ಆದೇಶಗಳನ್ನ ಒಮ್ಮೆ ನೋಡ್ಬೇಕಾಗಿತ್ತು, ವಿಚಾರಣೆ ಮಾಡಬೇಕಾಗಿತ್ತು, ವಕೀಲರಿಗೂ ವಿಚಾರಣೆ ಮಾಡಬೇಕಾಗಿತ್ತು. ತದನಂತರವಾಗಿ ಅರ್ಜಿದಾರರು ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಬೇಕಾಗಿತ್ತು. ವಿಚಾರಣೆ ಮಾಡಿ ಈ ಆದೇಶಗಳನ್ನೆಲ್ಲ ನೋಡಿ ಕನ್ಸಿಡರ್ ಮಾಡಬೇಕಾಗಿತ್ತು. ಆದ್ರೆ ಇವ್ಯಾವುದನ್ನು ಕನ್ಸಿಡರ್ ಮಾಡದೆ ತುರ್ತು ಗಡೀಪಾರು ಎನ್ನುವಂಥದ್ದು ಅವಕಾಶ ಮಾಡಿಕೊಡದೇ ಇರತಕ್ಕಂಥದ್ದು ದುರಂತ ಎನ್ನುವಂಥದ್ದು ಅಪರಾಧ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎನ್ನುವಂಥದ್ದು. ನೋಡಿ ಆಮೇಲೆ ಇನ್ನೊಂದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳನ್ನ ಪ್ರಸ್ತಾವನೆಯಲ್ಲಿ ಇವ್ರು ಮೆನ್ಷನ್ ಮಾಡ್ಬೇಕಾಗಿತ್ತಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಏನ್ ಬೇಕೋ ಅದೊಂದೇ ತಗೊಂತಾರೆ, ನಡೆಯನ್ ಬಿಡ್ತಾರೆ. ಹೌದು, ಹಂಗೆ ಆಗಿದೆ. ಈಗ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ ನಮ್ಗೆಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮೀರಬಾರದಾಗಿತ್ತು. ನೋಡ್ರಿ, ನಮಗನ್ಸ ಮಟ್ಟಿಗೆ ಬೆಳ್ತಂಗಡಿಯಲ್ಲಿ ಅಂದ್ರೆ ಧರ್ಮಸ್ಥಳ ಬೆಳ್ತಂಗಡಿ ಅದೇನು ದಕ್ಷಿಣ ಕನ್ನಡ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಜಡ್ಜೆ ಅಲ್ಲಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ದಣಿಗಳ ಫ್ಯಾಮಿಲಿನೇ ದೊಡ್ಡ, ಅವರೇ ಸುಪ್ರೀಂ ಕೋರ್ಟ್ ಆಗ್ಬಿಡತ್ತೆ. ಅವ್ರು ಹೇಳ್ದಂಗೆ ಆದೇಶ ಬರ್ತಕ್ಕಂಥದ್ದು, ಅವ್ರು ಹೇಳ್ದಂಗೆನೆ ಕೆಲಸ ಮಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಯಾಕಂದ್ರೆ ನೋಡಿ, ಒಬ್ಳು ಶುಭರೈ ಅಂತ ಇದ್ದಾರೆ ಪಾಪ, ಹೆಣ್ಮಗಳು ಶುಭರೈ, ಅವ್ರೇನಾದ್ರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಹೋರಾಟಗಾರರ ಮೇಲೆ ವಿತಿನ್ ಅವರ್ಸ್ ಅಲ್ಲಿ ಆಕ್ಷನ್. ಅವ್ರ ಮೇಲೆ ಏನಾದ್ರು ನಾವು ಹೋರಾಟಗಾರರು ನೋಡಿ ಈ ತರ ಮಾತಾಡ್ತಾರೆ ಅಂದ್ರೆ ಆಕ್ಷನ್ ಇಲ್ಲ. ಅಂದ್ರೆ ಶುಭರೈ ಎಂಬವರು ದೇವ್ರಾಗ್ಬಿಟ್ಟಾರ ಅವ್ರಿಗೆ. ಅದೇ ದೇವಸ್ಥಾನದ ಪರವಾಗಿಲ್ಲ, ಆ ಕುಟುಂಬ ಪರವಾಗಿ ನಾವು ಮಾತಾಡಿದ್ರೆ ಸಾಕು, ಅವ್ರು ದೇವ್ರವ್ರು. ನೋಡಿ, ನಾವು ದೇವಗಳಾಗ್ಬಿಟ್ಟಿವಿ ಆ ಹೋರಾಟಗಾರರು. ಅದೇ ಇಲ್ಲ, ನಾವಿಕನಿಗೆ 2 ಕಣ್ಣು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹೌದು, ನಾವಿಕನಿಗೆ 2 ಕಣ್ಣು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ
ಒಂದು ಕಣ್ಣು, ಎರಡೂ ಕಣ್ಣುಗಳು ಕರೆಕ್ಟ್ ಆಗಿರ್ಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಮತ್ತು ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವಂಥದ್ದು ಸರಿಯಲ್ಲ. ಹಂಗಾಗಿ ಯಾರನ್ನಾದ್ರೂ ಇಲ್ಲಿ ಒಬ್ಬರನ್ನ ಕಡೆಗಣನೆ ಮಾಡಿದ್ರೆ ಅವರಿಗೆ ತಕ್ಕ ಶಾಸ್ತಿ ಅಂತೂ ಕಾದಿದ್ದೇ ಇರುತ್ತೆ. ಅದು ಈ ಪ್ರಕೃತಿಯೇ ಅವರಿಗೆ ತಕ್ಕ ಶಾಸ್ತಿಯನ್ನ ಕೊಡುತ್ತೆ. ಇವರು ಇದರಲ್ಲಿ ವೀಕ್ಷಕರಿಗೆ ಈಗ ತಿಳಿಪಡಿಸೋದು ಏನು ಅಂತಂದ್ರೆ, ಹೇಳಿ. ನಿಮ್ಮ ಮುಖಾಂತರ ಈಗ ಈ ವೀಕ್ಷಕರಿಗೆ ತಿಳಿಸೋದೇನು ಅಂತಂದ್ರೆ, ಇದು 30 ದಿವಸದವರೆಗೆ ಮೇಲ್ಮನವಿ ಇರುತ್ತೆ. ತುರ್ತು ಮಾಡ್ತಕ್ಕಂಥದ್ದು ಅಲ್ಲ. ಇದು 100ಕ್ಕೆ 100 ಗಡೀಪಾರು ಆದೇಶ ರದ್ದಾಗುತ್ತೆ. ಅನುಮಾನನೇ ಇಲ್ಲ. ಇದು ವಕೀಲರು ಸತ್ಯದ ಪರವಾಗಿ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ನಿಂತುಕೊಂಡಿದ್ದಾರೆ. ಹಂಗಾಗಿ 100ಕ್ಕೆ 100 ಜಯ ಇದೆ. ಯಾವುದೇ ಕಾರಣಕ್ಕೂ ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಒಂದು ಇವರು ಆದೇಶದಲ್ಲಿ ಏನಿದೆ, ಇವ್ರು ಹೆಣ್ಣು ಮಕ್ಕಳಿಗೆ ಮಾನಹಾನಿ ಅಂತ ಬರೀತಾರೆ. ಆದ್ರೆ ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವರ ಯಾವುದೇ ಜಾತಿ ಅಲ್ಲ, ಸಂಬಂಧ ಅಲ್ಲ, ಹೆಣ್ಣಿನ ನ್ಯಾಯಕ್ಕಾಗಿ, ತನ್ನ ನಂಬಿದ ಜನರಿಗಾಗಿ ಅಂದು ವಾಗ್ದಾನ ಮಾಡಿರ್ತಾರೆ. ನಾನು ಸೌಜನ್ಯಳಿಗೆ ನ್ಯಾಯ ಕೊಡಿಸೇ ತೀರ್ತೇನೆ, ನೀವು ಗಲಾಟೆ ಮಾಡಬೇಡಿ ಅಂತೇಳಿ ಎಲ್ಲರನ್ನೂ ಸುಮ್ಮನಿರ್ತಕ್ಕಂಥ ವ್ಯಕ್ತಿ ಅವರವತ್ತು. ಅಂದು ಒಂದೇ ಒಂದು ಮಾತಿಗೆ, ತನ್ನ ಜನರಿಗೆ ಕೊಟ್ಟಂತಹ ಮಾತಿಗೆ, ಆ ಒಂದು ಹೆಣ್ಣಿಗೆ ನ್ಯಾಯಕ್ಕಾಗಿ ಅವರು ಇಷ್ಟು 13 ವರ್ಷಗಳ ಕಾಲ ತನ್ನ ಏನು ಆರ್ಥಿಕವಾಗಿ, ಮಾನಸಿಕವಾಗಿ ಎಲ್ಲಾ ರೀತಿಯಿಂದನೂ ಸಂಕಷ್ಟಗಳನ್ನ ಎದುರಿಸಿ ಇವತ್ತು ಒಂದು ತಪಸ್ಸಿನ ಹಾದಿಯಲ್ಲಿ ತಪಸ್ವಿಯ ಹಾಗೆ ನಿಂತಿದ್ದಾರೆ ಅಂತಂದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತ್ರ ಎನ್ನುವಂಥದ್ದು. ಈಗ ಅವ್ರನ್ನೇ ಈ ಗಡೀಪಾರು ಮಾಡಿ ಮತ್ತೆ ಇನ್ನೊಂದೇನೋ ಒಂದು ಹೋರಾಟ, ಒಂದು ದಿಕ್ ತಪ್ಪಿಸ್ಬೇಕು, ಇಲ್ಲ ಹೋರಾಟ ನಡಿದಂಗೆ ಮಾಡ್ಬೇಕು, ಈ ಕೇಸ್ನ ಕ್ಲೋಸ್ ಮಾಡುವ ಒಂದು ದೊಡ್ಡ ಸಂಚು ನಡೀತಾ ಇದೆ. ಯಾಕಂದ್ರೆ SIT ತಂಡ ನಿಖರವಾಗಿ ತನಿಖೆ ಮಾಡ್ತಾ ಇದೆ. ಯಾಕಂದ್ರೆ ಈಗ 38 ಶವಗಳು. ಹೇಳಿ. ಮತ್ತೆ ತಿಮ್ರೋಡಿ ಅವ್ರು ಇಲ್ಲಿದ್ ಬಿಟ್ರೆ ಮತ್ತೆ ಇನ್ನ ಜಾಸ್ತಿ ಆಗ್ತಾವ ಅಂತೇಳಿ ಇವ್ರನ್ನೊಂದು ಗಡೀಪಾರು ಮಾಡ್ಬಿಟ್ರೆ ಕೇಸ್ ಅಲ್ಲೇ ಕ್ಲೋಸ್ ಮಾಡಬಹುದು ಉದ್ದೇಶ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ಈ ಮೇಲ್ನೋಟಕ್ಕೆ ನಮ್ಗೆ. ಹೌದ್ರಿ. ಇವ್ರೇನ್ ನರಹತ್ಯೆ ಏನ್ ಮಾಡಿದಾರ ತಿಮ್ರೋಡಿ ಅವರು? ಇಲ್ಲ. ನರಹತ್ಯೆ ಪ್ರಕರಣದಲ್ಲಿ ಏನಾದ್ರು ಭಾಗಿದಾರ? ಇಲ್ಲ. ಯಾವ್ದಾದ್ರು ಕೊಲೆಗಳನ್ನ ಮಾಡಿದಾರ? ಇಲ್ಲ. ಪ್ರಕರಣದಲ್ಲಿ ಏನಾದ್ರು ಇದಾರ? ಇಲ್ಲ. ಯಾವ್ದಾದ್ರು ಅತ್ಯಾಚಾರ ಮಾಡಿದಾರ? ಇಲ್ಲ. ಏನ್ ದರೋಡೆ ಮಾಡಿದಾರ? ಇಲ್ಲ. ದೊಂಬಿ ಮಾಡಿದಾರ? ಇಲ್ಲ. 13 ವರ್ಷ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ. ಇವರನ್ನ ಮೇಲಿಂದ ಮೇಲೆ ಗಡೀಪಾರು ಆದೇಶಗಳನ್ನು ಮಾಡ್ತಕ್ಕಂಥದ್ದು ನೋಡಿದ್ರೆ ಇದು ಸೌಜನ್ಯ ಹೋರಾಟ ಮತ್ತು ಅಲ್ಲಿನ ಅಸಹಜ ಸಾವುಗಳು, ಕೊಲೆ, ನಾಪತ್ತೆ ಪ್ರಕರಣಗಳು, ಈ ತರದಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕುವುದಕ್ಕೋಸ್ಕರಗಿನ, ತನಿಖೆಯನ್ನು ಮುಚ್ಚಿ ಹಾಕುವುದಕ್ಕೋಸ್ಕರಗಿನ ಈ ರೀತಿಯಾದಂತಹ ಗಡೀಪಾರು ಆದೇಶವನ್ನು ಹೊರಡಿಸಿದ್ದಾರೆ ಎನ್ನುವಂಥದ್ದು ನಮಗೆ ಅನುಮಾನ ಕಾಡ್ತಾ ಇದೆ. ಇದು ಮೇಲ್ನೋಟಕ್ಕೆ ಸತ್ಯ ಅಂತೇಳಿ ನಮಗೆ ಭಾವಿಸ್ತಾ ಇದ್ದೀವಿ. ಹಂಗಾಗಿ ಇದು 100ಕ್ಕೆ 100 ನೋಡಿ ಪ್ರಕರಣ. ಇದು ವಕೀಲರು ಸತ್ಯ, ನ್ಯಾಯ, ಧರ್ಮಕ್ಕೆ ನಿಂತಹ ವಕೀಲರು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಇದು ಸ್ವತಃ ವಿಜಯ್ ವಾಸುಪೂಜಾರಿಯವರು ಮತ್ತು ತಂಡ ಏನಿದೆ ಬದ್ಧವಾಗಿ ನಿಂತಿದೆ, ಅವರೇ ಸ್ವತಃ ವಿಜಯ್ ವಾಸುಪೂಜಾರಿ ಅವರು ಹೇಳಿದ್ದಾರೆ, ಇದು 100ಕ್ಕೆ 100 ಗಡೀಪಾರು ಆದೇಶ ರದ್ದಾಗುತ್ತೆ. ನಾವು ಸತ್ಯ, ನ್ಯಾಯ, ಧರ್ಮದ ಪರ, ತಿಮ್ರೋಡಿಯವರ ಪರ ಇದ್ದೇವೆ. ನಾವು ಹೋರಾಟದ ಪರವಾಗಿ ನಾವಿದ್ದೇವೆ. ಆ ರೀತಿ ಏನಾದರೂ ಗಡೀಪಾರು ಆಗುವುದಾಗಿದ್ರೆ ನಿರ್ಭಯ ಪ್ರಕರಣದಲ್ಲಿ ಹೋರಾಟ ಮಾಡಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಗಡೀಪಾರು ಮಾಡಬೇಕಾಗಿತ್ತು. ಅಣ್ಣಾ ಹಜಾರೆ ಅವರು ಕೂಡ ಹೋರಾಟ ಮಾಡಿದ್ರು, ಅವರು ಕೂಡ ಗಡೀಪಾರು ಮಾಡಬೇಕಾಗಿತ್ತು. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೋರಾಟ ಮಾಡಿದವರನ್ನ, ಈ ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕುವಂತದ್ದು ಏನಿದೆ, ಇದು ಗಡೀಪಾರು ಆದೇಶ ರದ್ದಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ವೀಕ್ಷಕರು ಯಾವುದೇ ಕಾರಣಕ್ಕೂ ಸೌಜನ್ಯ ಪರ ಹೋರಾಟಗಾರರಿಗೆ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ವೀಕ್ಷಕರು ಏನಿದ್ದಾರೆ ಆ ವೀಕ್ಷಕರು ಒಂದಿಷ್ಟು ನ್ಯಾಯ, ಸತ್ಯ, ಧರ್ಮದ ಪರವಾಗಿ ಇದ್ದಾರೆ. ಅವರು ಕೂಡ ನ್ಯಾಯ ಸಿಗಲಿ, ಜಸ್ಟಿಸ್ ಫಾರ್ ಸೌಜನ್ಯ, ಸೌಜನ್ಯಳಿಗೆ ನ್ಯಾಯ ಸಿಗಲಿ, ನೊಂದಂತವರಿಗೆ ನ್ಯಾಯ ಸಿಗಲಿ ಅಂತೇಳಿ ಮೆಸೇಜ್ಗಳನ್ನ, ಕಮೆಂಟ್ಗಳನ್ನ, ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅವ್ರು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಒಳಗಾಗೋದು ಬೇಡ. 100ಕ್ಕೆ 100 ಇದು ಗಡೀಪಾರು ಆದೇಶ ರದ್ದಾಗುತ್ತೆ ಅನ್ನುವಂತ ಮಾತನ್ನು ಹೇಳ್ತೀನಿ ಸರ್. ಮತ್ತೇನಾದ್ರು ಕೇಳಿದ್ದೀನಿ ಸರ್? ಥ್ಯಾಂಕ್ ಯು ಸರ್. ಇವತ್ತು ತಪ್ಪಿದ್ರೆ ನಾಳೆ ಹಾಕ್ತೀನಿ ಸರ್, ಯೂಟ್ಯೂಬ್ ಅಲ್ಲಿ ಹಾಕಿ ಪ್ರಚಾರ ಮಾಡೋಣ ಸರ್. ಖಂಡಿತ ಸರ್, ಖಂಡಿತ ಯೂಟ್ಯೂಬ್ ಅಲ್ಲಿ ಹಾಕಿ. ಧನ್ಯವಾದ. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.